ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರದಲ್ಲಿ 74 ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವಾಕಾಂಕ್ಷಿ ಯೋಜನೆ ರೈತರ ಬದುಕಿಗೆ ಹೊಸ ಆಶಾಕಿರಣ ಮೂಡಿಸಿದ್ದು, ಯೋಜನೆ ವೀಕ್ಷಿಸಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರನ್ನ ರೈತರು ಬರದ ನಾಡಿನ ಭಗೀರಥ ಎಂದು ಕೊಂಡಾಡಿದರು. ಹೌದು, ವರ್ಷಗಳಿಂದ ನೀರಿನ ಅಭಾವ ಎದುರಿಸುತ್ತಿದ್ದ ಕೂಡ್ಲಿಗಿ ಕ್ಷೇತ್ರಕ್ಕೆ ಇದೀಗ ಜೀವಜಲ ಹರಿದಿದೆ. 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಿಂದ ಸಾವಿರಾರು ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದ್ದು, ರೈತರಲ್ಲಿ ಹೊಸ ಭರವಸೆ ಮೂಡಿದೆ. ಪಾಲಯ್ಯನ ಕೋಟೆ ಬಳಿ ನಿರ್ಮಿಸಿರುವ ನೀರು ಪೂರೈಕೆ ಘಟಕಕ್ಕೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರನ್ನ ರೈತರು ಆತ್ಮೀಯವಾಗಿ ಸ್ವಾಗತಿಸಿದರು. ಯೋಜನೆಯಿಂದ ಕೆರೆಗಳು ತುಂಬಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬೋರ್ವೆಲ್ಗಳು ಪುನಶ್ಚೇತನಗೊಳ್ಳಲಿವೆ ಎಂದು ರೈತರು ಸಂತಸ ವ್ಯಕ್ತಪಡಿಸಿದರು. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಇವತ್ತು ಶುರುವಾಗಿದೆ. ಭಾಳ ದಿವಸಗಳಿಂದ ಕನಸಾಗಿದ್ದ ಈ ಒಂದು ಯೋಜನೆನ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಎಲ್ಲ 74 ಕೆರೆಗಳ ರೈತರು ಇದರಿಂದ ಸಮೃದ್ಧಿಯಾಗಿ ಬೋರ್ಗಳು ಎಲ್ಲದೂ ಇಂಪ್ರೂವ್ ಆಗ್ತದೆ. ನಮ್ಮ ತಾಲೂಕು ನೀರಿನಿಂದ ಕಂಗೊಳಿಸ್ತದೆ, ಹಸಿರಿನಿಂದ ಕಂಗೊಳಿಸ್ತದೆ. ಇದು ಭಾಳಷ್ಟು ದಿನಗಳ ನಮ್ಮ ಹೋರಾಟದ ಒಂದು ಪರಿಶ್ರಮದ ಫಲ. ಹಾಗಾಗಿ ಎಲ್ಲ ರೈತರು ಇವತ್ತಿನಿಂದ ಈ ಒಂದು ವಿಷಯದಿಂದ ಸಂತಸ ಹಂಚ್ಕೊತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಒಂದು ಇತಿಹಾಸ ಸೃಷ್ಟಿಯಾಗಂಥ ಕೆಲಸ ಆಗಿದೆ. ಇದಕ್ಕೆ ನಮ್ಮ ಕಳೆದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಸರ್ ಹಾಗೂ ಎನ್.ಟಿ. ಶ್ರೀನಿವಾಸ್ ಅವರು ಭಾಳಷ್ಟು ಶ್ರಮಪಟ್ಟು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಸಂತೋಷವಾದಂಥ ವಿಚಾರ. ಇವತ್ತು ನಮ್ಮ ಎಲ್ಲ ರೈತರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಾವು ಅವರ ಈ ಒಂದು ಕೆಲಸ ಕಾರ್ಯದ ಪರವಾಗಿ. ಇನ್ನು ಯೋಜನೆ ಜಾರಿಯಾಗಲು ಸರ್ಕಾರ, ಸಂಬಂಧಿತ ಇಲಾಖೆ ಹಾಗೂ ಅಧಿಕಾರಿಗಳ ಸಹಕಾರವು ಮಹತ್ವದ ಪಾತ್ರ ವಹಿಸಿದೆ ಎಂದು ರೈತ ಮುಖಂಡರು ತಿಳಿಸಿದರು. ಕೃಷಿ, ಜಾನುವಾರು ಹಾಗೂ ಗ್ರಾಮೀಣ ಜೀವನಕ್ಕೆ ಈ ಯೋಜನೆ ವರದಾನವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕ್ಷೇತ್ರದ ಅಭಿವೃದ್ಧಿಗೆ ನೀರಾವರಿ ಯೋಜನೆಗಳು ಇನ್ನಷ್ಟು ವೇಗ ಪಡೆಯಲಿ ಎಂಬ ಆಶಯ ವ್ಯಕ್ತಪಡಿಸಿದ ರೈತರು, ಇಂತಹ ಯೋಜನೆಗಳು ಬರಪೀಡಿತ ಪ್ರದೇಶದ ಭವಿಷ್ಯವನ್ನ ಬದಲಾಯಿಸಲಿವೆ ಎಂದು ಹೇಳಿದರು. 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಿಂದ ಕೂಡ್ಲಿಗಿ ಭಾಗದಲ್ಲಿ ಕೃಷಿಗೆ ಹೊಸ ಚೈತನ್ಯ ದೊರೆತಿದ್ದು, ರೈತರ ನಿರೀಕ್ಷೆಗಳು ಮತ್ತಷ್ಟು ಹೆಚ್ಚಾಗಿವೆ. ವೃಷಭೇಂದ್ರ, ಪ್ರಗತಿ ಟಿವಿ, ಕೂಡ್ಲಿಗಿ.